ಬಾಗಲಕೋಟೆಯಲ್ಲಿ 15.50 ಲಕ್ಷ ರೂಪಾಯಿ ಇದೀಗ ಜಪ್ತಿ ಮಾಡಿಕೊಂಡಿದ್ದಾರೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದಂತಹ ಹಣ ಇದು. ಅದರಲ್ಲೂ ಕೂಡ 15 ಲಕ್ಷಕ್ಕೂ ಹೆಚ್ಚು ಹಣ ಇಲ್ಲಿ ಸೀಸ್ ಮಾಡಿದ್ದಾರೆ. ನಾಯನೇಗಲಿ ಚೆಕ್ ಪೋಸ್ಟ್ನಲ್ಲಿ 15.50 ಲಕ್ಷ ಹಣ ಸೀಸ್ ಮಾಡಿದ್ದಾರೆ. ವಿಜಯಪುರದಿಂದ ಕುಷ್ಟಗಿ ಕಡೆಗೆ ತೆರಳ್ತಾ ಇದ್ದಂತ ಕಾರಲ್ಲಿ ಇದ್ದಂತ ಹಣ ಇದು. ಹಣ ಜಪ್ತಿ ಮಾಡಿ ಚುನಾವಣಾ ಅಧಿಕಾರಿಗಳಿಂದ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಬಾಗಲಕೋಟೆಯಲ್ಲಿ ಯಾವಾಗ ಉಪಚುನಾವಣೆ ಅನೌನ್ಸ್ ಆಯಿತು ಅದಾದ ನಂತರವೇ ಇಂಥ ಒಂದು ಹಣ ಸಿಗ್ತಾ ಇರುವಂಥದ್ದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ಹಣ ಎಲ್ಲವೂ ಕೂಡ ಚುನಾವಣೆಗಳಿಗೋಸ್ಕರ ಇವರು ಬಳಸ್ತಾ ಇದ್ರು ಅಂತ ಹೇಳಿ ಅದರಲ್ಲಿ ನೋ ಡೌಟ್. ಹಾಗಾಗಿ ಇದೀಗ ಚುನಾವಣಾ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೊನ್ನೆಯಷ್ಟೇ ಕೂಡ ಇಲ್ಲಿ ಬಾಗಲಕೋಟೆಯಲ್ಲಿ ಹೀಗೆ ಹಣವನ್ನ ಜಪ್ತಿ ಮಾಡಿದ್ರು, ಸೀಸ್ ಮಾಡಿದ್ರು. ಯಾವುದೇ ದಾಖಲೆ ಇಲ್ಲ, ಯಾವುದೇ ಸರಿಯಾದಂಥ ಮಾಹಿತಿ ಇಲ್ಲ. ಹಾಗಾಗಿ ಇದೀಗ ಬಾಗಲಕೋಟೆಯಲ್ಲಿ ಯಾವಾಗ ಉಪಚುನಾವಣೆ ಅನೌನ್ಸ್ ಆಯಿತು ಅದಾದ ನಂತರ ಇಂಥ ಒಂದು ಹಣ ಸೀಸ್ ಮಾಡೋದು ಕೂಡ ಜಾಸ್ತಿ ಆಗ್ತಾ ಇದೆ. ಎಲ್ಲವೂ ಕೂಡ ಚುನಾವಣೆ ಹತ್ರ ಬರ್ತಾ ಇದ್ರೆ ಇದೆಲ್ಲವೂ ಕೂಡ ಕಾಮನ್ ಅಂತ ಹೇಳಿ ಗೊತ್ತಿರುವಂಥ ವಿಚಾರ. ಇದೀಗ ಮತ್ತೊಮ್ಮೆ ಹಣ ಸೀಸ್ ಮಾಡಿದ್ದಾರೆ. ಕಾನೂನು